ವಿಜಯೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಶಾಸಕ ಯತ್ನಾಳ್. ಜಾರಕಿಹೊಳಿ 17 ಶಾಸಕರ ಕರೆ ತಂದಿದ್ರೆ ಬಿಎಸ್ವೈ ಸಿಎಂ ಆಗ್ತಿದ್ರಾ ಎನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಜಯೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಜಾರಕಿಹೊಳಿ 17 ಶಾಸಕರ ಕರೆ ತಂದಿದ್ರೆ ಬಿಎಸ್ವೈ ಸಿಎಂ ಆಗ್ತಿದ್ರಾ? ನೀವು ಎಷ್ಟು ದುಡ್ಡು ಮಾಡಿದ್ದೀರಿ ಜಗತ್ತಿಗೆ ಗೊತ್ತು ಅಂತ ಹೇಳಿದ್ದಾರೆ. ಬಸ್ ಕಂಡಕ್ಟರ್ ಉಮೇಶ್ ಮನೆಯಲ್ಲಿ ಸಿಕ್ಕ ಹಣ ಯಾರದ್ದು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಜಯೇಂದ್ರ ಕಲೆಕ್ಷನ್ ಮಾಸ್ಟರ್ ಎಂದು ಯತ್ನಾಳ್ ಇದೀಗ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಾರಕಿಹೊಳಿಯವರು 17 ಜನ ಬಿಜೆಪಿಗೆ ಬರದೇ ಇದ್ದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾ ಇದ್ರ? ಮಾನ್ಯ ವಿಜಯೇಂದ್ರ ಅವರೇ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು. ಯಡಿಯೂರಪ್ಪ ಬಂದರೆ ಜೂನಿಯರ್. ವಿಜಯೇಂದ್ರ ಯಾವಾಗ ಬಂದಾನ? ಬರೇ ಕಲೆಕ್ಷನ್ ಮಾಸ್ಟರ್ ಇವ. ಆ ರಾಜ್ಯಾಧ್ಯಕ್ಷ ಆಗುತ್ತಾನೆ. ಏನು ಮಾಡ್ಯಾನ? ಪಾರ್ಟಿಗೆ ಏನು ಸುಡುಗಾಡು ಮಾಡಿಲ್ಲ. ಬರೀ ಅವ್ರ ಅಪ್ಪಿದ್ದ ಪಾಪ ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ. ಧೀಮಂತ ಪೂಜ್ಯ ತಂದೆಯವ್ರನ್ನ ಜೈಲಿಗೆ ಕಳಿಸಂಥ ಮಹಾನ್ ನಾಯಕ. ಅವ್ರ ಹೆಸರಲ್ಲಿ ಎಷ್ಟು ಯಾವ್ಯಾವ ಸಹಿ ಮಾಡ್ಯಾನೋ ಏನೋ ಗೊತ್ತಿಲ್ಲ. ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕೆಡ್ತೈತಿ. ಅದನ್ನ ಮಾಡಬೇಡ. ಚೆನ್ನಾಗಿ ಇರು. ನಿನ್ನ ಕಡೆ ನೀಗುವುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ವರ್ಷ ಅಧ್ಯಕ್ಷರು ಬರ್ತಾರೆ. ನಮ್ಮ ಕೈಯಾಗ ಏನಾರು ಪಕ್ಷ ಸಿಗ್ತದೆ 130 ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ್ತದೆ. ಹೆಂಗೇನಾರು ನಿನ್ನ ಬಳಿ ತಾಕತ್ತಿದ್ರು ಬಾ, ಎಲ್ಲರೂ ಹೊಡಿತೀನಿ ಬಡಿತೀನಿ, ಕಾರ್ಯಕರ್ತರು ಹೊಡೆಸ್ತೀನಿ. ನೀ ಹೊಡೆದ್ರೆ ನಾವೇನು ಸುಮ್ಕೊಂಡ್ರು ಮಕ್ಕಳಲ್ಲ. ನಾವು ಎಡಕ್ಕೆ ಹೊಡೆದ್ರೆ ಗಾಂಧಿ ಅಲ್ಲ. ನಾವು ಸುಭಾಷ್ ಚಂದ್ರ ಬೋಸ್. ಗಾಂಧಿ ಹಂಗೆ ಬಲಕ್ಕೆ ಹೊಡೆದ್ರೆ ಎಡಕ್ಕೆ ಆಗ ನಾವೆಲ್ಲ ಒಂದು ಹೊಡೆದ್ರೆ 4 ಹೊಡೆಯುವಂಥ ಕೆಲಸ ನಾವು ಮಾಡ್ತೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋವರ್ ನಾವು, ಗಾಂಧಿ ಫಾಲೋವರ್ ಅಲ್ಲ. ಬಿಎಸ್ ಯಡಿಯೂರಪ್ಪ ಒಬ್ಬರೇ ಸೈಕಲ್ ಹೊಡೆದಿದ್ದಕ್ಕೆ ಪಕ್ಷ ಬೆಳೆದಿಲ್ಲ ಎಂದು ಯತ್ನಾಳ್ ಹೇಳಿದ್ದಾರೆ. ಅನಂತಕುಮಾರ್, ಸೇಡಂ ಈಶ್ವರಪ್ಪ ಮತ್ತಿತರರ ಕೊಡುಗೆ ಕೂಡ ಇದೆ ಪಕ್ಷಕ್ಕೆ. ವಿಪಕ್ಷ ನಾಯಕ, ಸಿಎಂ, ಎಂಪಿ, ರಾಜ್ಯಾಧ್ಯಕ್ಷ ಎಲ್ಲರೂ ಕೂಡ ಅನುಭವಿಸಿದ್ದಾರೆ. ಬಿಜೆಪಿಯಲ್ಲಿ ಸೀನಿಯರ್ ಅಂತ ಯಾರಾದ್ರೂ ಇದ್ರೆ ಅದು ನಾನೇ ಎಂದು ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ಮತ್ತೆ ಪಕ್ಷವನ್ನ ಸೇರಲು ಜೇಟ್ಲಿ ಮುಂದೆ ಹಠ ಹಿಡಿದಿದ್ದೆ ನಾನು. ತಂದೆಯವರನ್ನೇ ಜೈಲಿಗೆ ಕಳುಹಿಸಿದ ಧೀಮಂತ ನಾಯಕ ವಿಜಯೇಂದ್ರ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಜಯೇಂದ್ರ ಇನ್ನು ಜೂನಿಯರ್, 130 ಸೀಟ್ ಗೆಲ್ಲೋ ತಾಕತ್ತಿಲ್ಲ ವಿಜಯೇಂದ್ರನಿಗೆ ಎಂದು ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸ್ಮರಣೆ ಮಾಡ್ಕೋಬೇಕು. ನಡ್ಕೋತ ಅಡ್ಡಾಡಿ ಉಪವಾಸ ಬಿದ್ದು ಒಂದೊಂದು ಹಳ್ಳಿ ಒಳಗೆ BJP ಕಾರ್ಯಕರ್ತರು ಹೋದ್ರೆ ನೀರು ಕೊಟ್ಟಿಲ್ಲ. ಅಷ್ಟೆಲ್ಲ ಹೋರಾಟ ಮಾಡಿದ್ದರಿಂದ ಪಕ್ಷ. ಜಗನ್ನಾಥರಾವ್ ಜೋಶಿಯವರು, ಅದೇ ರೀತಿ ನಮ್ಮ ಬಸವರಾಜ ಪಾಟೀಲ್ ಸೇಡಂ ಅವರು, ಅನಂತಕುಮಾರ್ ಅವರು. ಮೇನ್ ಅನಂತಕುಮಾರ್ ಅವ್ರ ಶಕ್ತಿ ಇತ್ತೇಳಿ ಒಂದು ಪ್ಲ್ಯಾಂಡ್ BJP ಕರ್ನಾಟಕದಲ್ಲಿ ಗಟ್ಟಿಯಾಗಿ ನಿಲ್ಲಕ್ಕಾಯ್ತು. ಅನಂತಕುಮಾರ್ ನಾವು ಸ್ಮರಣೆ ಮಾಡ್ಕೋಬೇಕು. ಜಗನ್ನಾಥರಾವ್ ಜೋಶಿಯವ್ರನ್ನ ಸ್ಮರಣೆ ಮಾಡ್ಕೋಬೇಕು. ಅದೇ ರೀತಿ ಬಸವರಾಜ ಪಾಟೀಲ್ರು, ನಮ್ಮ ಈಶ್ವರಪ್ಪನವರು, ಎಷ್ಟು ಮುಖಂಡರು. ಪಾಪ ನಮ್ಮ ರಾಮಚಂದ್ರ ವೀರಪ್ಪ ಬೀದರ್ದ ಲೋಕಸಭಾ ಒಬ್ಬ ದಲಿತರು. ಮೊದಲು ಯಾರೂ ದಲಿತರು BJPಗೆ ಬರ್ತಿದ್ದಿಲ್ಲ. ಅಂಥ ಕಾಲದಲ್ಲಿ ರಾಮಚಂದ್ರ ವೀರಪ್ಪ ಬಂದರು. ಎಲ್ಲ ಸಮುದಾಯದವ್ರು ಬಂದ ಮೇಲೆ BJP ಅಧಿಕಾರಕ್ಕೆ ಬಂದಿದೆ. ಒಬ್ಬನೇ ಸೈಕಲ್ ಹೊಡೆದಲ್ಲ. ಸೈಕಲ್ ನಾವು ಹೊಡೆದೀವಿ, ಎಲ್ಲ ಬಣ್ಣ ಕಾರ್ಯಕರ್ತ ನಾವೆಲ್ಲ ಅನುಭವಿಸಿವಿ. ನಾವು MLA ಆಗಿವಿ, MP ಆಗಿವಿ, ನಾವೆಲ್ಲ ತಿಂದೀವಿ. ಜನರು ನಾವು ಉಳ್ಕಿದ ಕೆಲವೊಂದು ಕಾರ್ಯಕರ್ತರು ಅದಾರ. ಜೀವನದಾಗ ಏನೂ ಆಗಲಿಲ್ಲ. ಬರೀ ನಮ್ಮ ಅಪ್ಪ ನಮ್ಮ ಪೂಜೆ ತಂದೆಯವರು ಮಾಡ್ಯಾರ. ಪೂಜೆ ಹೌದಪ್ಪ, ನಿಮ್ಮ ಅಪ್ಪನ 4 ಸಲ ಮುಖ್ಯಮಂತ್ರಿ ಆಗ್ಯಾನ, ವಿರೋಧ ಪಕ್ಷದ ನಾಯಕ ಆಗ್ಯಾನ, ಸೋತಾಗಿ MLC ಮಾಡೈತಿ, ರಾಜ್ಯ ಅಧ್ಯಕ್ಷ ಮಾಡೈತಿ, ಮತ್ತು ಅಲ್ಲಿ MP ಮಾಡೈತಿ. ಇವತ್ತು ನೀವು ಪಕ್ಷ ಬಿಟ್ಟು ಹೋಗ್ಬೇಡ್ರಿ.